ಸ್ನೇಹಿತರೆ, ಇವತ್ತು ನಾವು ಒಂದು ಟ್ರಾಫಿಕ್ ಫೈನನ್ನು ಯಾವ ರೀತಿ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಟ್ರಾಫಿಕ್ ಫೈನ್ ಅಂದರೆ ಈಗ ಏನು AI ಕ್ಯಾಮ್ರಾ ಅಳವಡಿಸಿದ್ದಾರೆ, ಆ ಒಂದು AI ಕ್ಯಾಮ್ರಾ ಮೂಲಕ ಏನಾದ್ರು ನಮ್ಮ ಒಂದು ವಾಹನದ ಮೇಲೆ ನಮ್ಮ ಬೈಕ್ ಇರ್ಬೋದು ಅಥವಾ ಕಾರ್ ಇರ್ಬೋದು, ನಮ್ಮ ವಾಹನದ ಮೇಲೆ ಏನಾದರೂ ಫೈನ್ ಅನ್ನೋದು ಜನ್ರೇಟ್ ಆಗಿದೆ ಅಂದರೆ ಅದನ್ನು ನಾವು ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಬಹುದು. ಮತ್ತು ಅದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಅದನ್ನು ಟ್ರಾಫಿಕ್ ಫೈನ್ ಚೆಕ್ ಮಾಡೋದು ಹೇಗೆ, ಇನ್ ಕೇಸ್ ಅದರ ಮೇಲೆ ನಾವು ನಮ್ಮ ಒಂದು ಫೈನ್ ಜನ್ರೇಟ್ ಆಗಿದೆ ಅಂದರೆ ಅದನ್ನು ನಾವು ಪೇಮೆಂಟ್ ಮಾಡೋದು ಹೇಗೆ ಮತ್ತು ಅದರ ಒಂದು ರಸೀದಿ ಕೂಡ ಬರುತ್ತೆ ಸ್ನೇಹಿತರೆ. ನಾವು ಪೇಮೆಂಟ್ ಮಾಡಿದ ನಂತರದಲ್ಲಿ ಆ ರಸೀದಿನೂ ಕೂಡ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ತುಂಬ ಸಿಂಪಲ್ ಆಗಿ ಈಜಿ ಒಂದು ವಿಧಾನದ ಮುಖಾಂತರ ನಾನು ಎಲ್ರಿಗೂ ತಿಳಿಯುವಾಗೆ ಹೇಳ್ತೀನಿ. ಇಲ್ಲಿ ಮೊದಲು ನಮ್ಮ ಫೋನಲ್ಲಿ ಒಂದು ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಕ್ರೋಮ್ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಏನು ಸರ್ಚ್ ಮಾಡ್ಬೇಕಂದ್ರೆ KSP ಫೈನ್ ಅಂತ ಸರ್ಚ್ ಮಾಡ್ಕೋಬೇಕು. ಈ ರೀತಿ ನೋಡ್ತಾ ಇರ್ಬೋದು, ನಾನು ಸರ್ಚ್ ಮಾಡ್ತಾ ಇದ್ದೀನಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಫೈನ್ ಅಂತ. ಈ ರೀತಿ ನಾನು ಸರ್ಚ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನೋಡ್ಬೋದು KSP ಫೈನ್ ಪೇಮೆಂಟ್ಸ್ ಅಂತ ಬರ್ತಾ ಇದೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. KSP ಫೈನ್ ಪೇಮೆಂಟ್ಸ್ ಅಂತ ಏನು ಬರ್ತಾ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಅವರ ಒಂದು ಈ ರೀತಿ ಒಂದು ಸೈಟ್ ಓಪನ್ ಆಗುತ್ತೆ. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತಾ ಇದೆ ಸ್ನೇಹಿತರೆ. ವೆಹಿಕಲ್ ನಂಬರ್ನ ಯಾವ ರೀತಿ ಹಾಕಬೇಕು ಅಂದರೆ ಅದರ ಸಂಪೂರ್ಣವಾದಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಇಲ್ಲಿ ನೋಡ್ಬೋದು ಈ ರೀತಿ KA24 ಅಂತ ಏನಿದೆ, ಈ ರೀತಿ ಅದರ ಸೀರಿಯಲ್ ನಂಬರು ಎಲ್ಲವೂ ಕೂಡ ನಾವು ಹಾಕಬೇಕು. KA24VA772 ಅಂತ ಹಾಕಿದ್ದೀನಿ. ಆ ರೀತಿ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ನ ಫಿಲ್ ಮಾಡಿಬಿಟ್ಟು ಸರ್ಚ್ ಅಂತ ನಾವು ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ ಸ್ನೇಹಿತರೆ. ಆ ಕೋಡನ್ನು ಸೇಮ್ ಟು ಸೇಮ್ ನಾವು ಬಾಕ್ಸಲ್ಲಿ ಫಿಲ್ ಮಾಡಬೇಕು. ಈ ಕೋಡನ್ನು ಇಲ್ಲಿ ಬಾಕ್ಸ್ನಲ್ಲಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ನಾವು ಕೊಡಬೇಕು. ಕೊಟ್ಟ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಾವು ನಮ್ಮ ಒಂದು ವೆಹಿಕಲ್ ಮೇಲೆ ಫೈನ್ ಆಗಿದ್ದರೆ ಆ ಫೈನಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅದರ ಡೇಟು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಡೇಟು, ಇಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋದಕ್ಕೆ ಆಗಿದೆ ಅಂತ, ಇಲ್ಲಿ ಯಾವ ಜಾಗದಲ್ಲಿ ಅಥವಾ ಯಾವ ಲೊಕೇಶನ್ನಲ್ಲಿ ಆಗಿದೆ ಅನ್ನೋದನ್ನು ಕೂಡ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಮೌಂಟ್ ಅಂತಲೂ ಕೂಡ ಬರ್ತಾ ಇದೆ. ನಾವಿಲ್ಲಿ ಬಂದ ನಂತರದಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಮೇಲ್ಗಡೆ ವೆಹಿಕಲ್ ಟೈಪ್ ಅಂತ ಇದೆ ಸ್ನೇಹಿತರೆ. ಮೊದಲು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ಗಡೆ ವೆಹಿಕಲ್ ಟೈಪ್ ಅಂತ ಇದೆ, ಇಲ್ಲಿದೆ ನೋಡಿ ವೆಹಿಕಲ್ ಟೈಪ್ ಅಂತ. ಇಲ್ಲಿ ಮೋಟರ್ ಸೈಕಲ್, ಕಾರು, ಕ್ಯಾಬು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಮುಂದ್ಗಡೆ ಈ ರೀತಿ ಚೆಕ್ ಮಾಡಿಬಿಟ್ಟು ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ರೀಡೈರೆಕ್ಟ್ ಅಂತ ಬರ್ತಾ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ ಪೇಜ್ಗೆ ಬರುತ್ತೆ. ಇಲ್ಲಿ ನಮ್ಮ ಡೀಟೇಲ್ಸ್, ಓನರ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಆ ವಾಹನದ ಓನರ್ ಯಾರಿದ್ದಾರೆ ಅವರ ಡೀಟೇಲ್ಸು, ಎಷ್ಟು ಫೈನ್ ಆಗಿದೆ ಮತ್ತು ಅದರ ಡೇಟ್ ಕೂಡ ಇಲ್ಲಿ ಬರ್ತಾ ಇದೆ, ನಾವು ಯಾವ ಡೇಟ್ಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಇಲ್ಲಿ ಪಾವತಿ ವಿಧ ಅಂತ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಪಾವತಿ ವಿಧಾನ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಯಾಕೆಂದರೆ ಎಲ್ರಿಗೂ UPI ತುಂಬ ಈಸಿ ಆಗುತ್ತೆ ಪೇಮೆಂಟ್ ಮಾಡೋದಕ್ಕೆ. ಅಂದರೆ ಫೋನ್ಪೇ ಮುಖಾಂತರ ನೇರವಾಗಿ ಮಾಡಿಬಿಡ್ಬೋದು. ನಂತರದಲ್ಲಿ ಇಲ್ಲಿ ಅಗ್ರಿಗೇಟರ್ ಅಂತ ಬರ್ತಾ ಇದೆ. ಇದರಲ್ಲಿ ಯಾವುದೇ ನೀವು ಅಗ್ರಿಗೇಟರ್ನ ಸೆಲೆಕ್ಟ್ ಮಾಡ್ಕೋಬೋದು. SBI ಮತ್ತು ICICI ಇದೆ, ಇದರಲ್ಲಿ ಯಾವುದೇ ನೀವು ಸೆಲೆಕ್ಟ್ ಮಾಡ್ಕೋಬೋದು, ನಿಮಗೆ ಏನು ತೊಂದರೆ ಇಲ್ಲ. ನಾನು SBI ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಈ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕು. ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಟು ಸೇಮ್ ನೋಡ್ತಾ ಇರ್ಬೋದು. ನಾನು ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡ್ಬೋದು. ಇಲ್ಲಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಇದು ತಗೊಳ್ಳೋದಿಲ್ಲ. ಆ ಕ್ಯಾಪ್ಚಾ ಕೋಡನ್ನು ಸೇಮ್ ಟು ಸೇಮ್ ಹಾಕಬೇಕಾಗುತ್ತೆ. ಇಲ್ಲಿ ಸಲ್ಲಿಸಿ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಚಾ ಕೋಡನ್ನು ನಾವು ರಾಂಗ್ ಹಾಕಿದರೆ ಈ ರೀತಿ ಬರುತ್ತೆ. ಇದನ್ನು ಕರೆಕ್ಟಾಗಿ ನಾನು ಹಾಕೋತೀನಿ. ಕರೆಕ್ಟಾಗಿ ಹಾಕಿದ ನಂತರದಲ್ಲಿ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟಿದ್ದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, SBI ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ಸು, ಬ್ಯಾಂಕಿಂಗ್ ಕನೆಕ್ಟ್ ಅಂತ ಬರ್ತಾ ಇದೆ. ಇಲ್ಲಿ ಕೆಳಗಡೆ UPI, ಫೋನ್ಪೇ, ಗೂಗಲ್ ಪೇ ಇಲ್ಲಿ ಸಿಂಬಲ್ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ UPI QR ಅಂತ ಬರ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ QR ಕೋಡ್ ಬರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಇದನ್ನೇ ನೀವು ಸ್ಕ್ಯಾನ್ ಮಾಡಬಹುದು. ಅಥವಾ ಕೆಳಗಡೆ ಪೇ ಬೈ ಎನಿ UPI ಆ್ಯಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನೇರವಾಗಿ ಈ ಒಂದು QR ಕೋಡ್ನು ಕೂಡ ಸ್ಕ್ಯಾನ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಪೇ ಬೈ ಎನಿ ಆ್ಯಪ್ ಅಂತ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ, ನೀವು ಯಾವ ಆ್ಯಪ್ನ ಯೂಸ್ ಮಾಡ್ತೀರಾ ಆ ಆ್ಯಪ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೂಗಲ್ ಪೇ, ಯೋನೋ ಆ್ಯಪು ಅಥವಾ ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ನಾನು ಫೋನ್ಪೇ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ವೇಟ್ ಮಾಡಿದರೆ ಫೋನ್ಪೇ ನೇರವಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಖಜಾನೆ.ಕರ್ನಾಟಕ ಅಂತ ಅದರ ಒಂದು ಅಡ್ರೆಸ್ ಬರ್ತಾ ಇದೆ. ನಂತರದಲ್ಲಿ ನಾವು ಯಾವ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಪೇಮೆಂಟ್ ಮಾಡ್ತೀನಿ. UPI ಪಿನ್ನನ್ನು ಹಾಕ್ತೀನಿ. ಪಿನ್ ಹಾಕಿದ ತಕ್ಷಣದಲ್ಲಿ ಪೇಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಅದರ ಒಂದು ರಸೀದಿನ ಯಾವ ರೀತಿ ನಾವು ರಿಸಿಪ್ಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಪೇಮೆಂಟ್ ಆದ ತಕ್ಷಣದಲ್ಲಿ
ನಾವೇನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನಾವು ಈ ರೀತಿ ವೇಟ್ ಮಾಡಿದರೆ ಇಲ್ಲಿ ನೋಡಿ ಈ ರೀತಿ ಅದು ಓಪನ್ ಆಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರಿಸಿಪ್ಟ್ ಅಂತ ಒಂದು ಓಪನ್ ಆಗಿ ಬಂದಿದೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. PDF ನೇರವಾಗಿ ಡೌನ್ಲೋಡ್ ಕೂಡ ಆಗುತ್ತೆ. ಈ ರೀತಿ ನಾವು ನಮ್ಮ ಒಂದು ಏನು ಕರ್ನಾಟಕ ಸ್ಟೇಟ್ ಪೊಲೀಸ್ನ ಒಂದು ಟ್ರಾಫಿಕ್ ಫೈನ್ ಆಗಿದ್ದರೆ ಅದನ್ನು ಸಂಪೂರ್ಣವಾಗಿ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.